ಮಗ ಜಯದೇವ, ನನ್ನ ಕಣ್ಣೆದುರಿಗೆ ನಿನ್ನ ಕೈಗೆ ಬೇಗ ಅರೆಸ್ಟ್ ಮಾಡಿಕೊಂಡು ಹೋದ ದೃಶ್ಯ ನನ್ನಿಂದ ನೋಡಲಿಕ್ಕಾಗದಪ್ಪ, ನೋಡಲಿಕ್ಕಾಗ. ತಂದೆ ಬಸವೇಶ್ವರ, ಜಯದೇವ ನನ್ನ ಸಾಕು ಮಗ ಎಂಬುದು ನನಗೆ ಅವನ ದೃಷ್ಟಿಯಲ್ಲಿ ನಾನೇ ನಿಜವಾದ ನನಗೊಂದು ಗೊತ್ತಿಲ್ಲ. ಸಾವಿತ್ರಿ, ನೀನು ಮದುವೆಯಾಗಿ ಮೊದಲ ರಾತ್ರಿಗೂ ಮುನ್ನ ದೇವರ ಪಾದ ಸೇರಿಬಿಟ್ಟೆ ಏನಮ್ಮ. ಸಾವಿತ್ರಿ, ಸಾವಿತ್ರಿ, ನೀನು ನನ್ನ ಸೊಸೆಯಾಗಿ ಬಂದಾಗ ನಾನು ಕಂಡ ಕನಸುಗಳು ಒಂದೇ. ಇಂತಹ ಕಠೋರ ದುರ್ಗತಿ ನನ್ನ ಬಾಯಿಯ ಆಟವಾಗಿ ಮಾರ್ಪಟ್ಟಿದೆ. ಇರಲಿ ಇರಲಿ, ಇವಳನ್ನು ಗುಡೆ ಹೊಲಕ್ಕೆ ಹೋಗಿ ಮಣ್ಣು ಮಾಡಿ ಬರುತ್ತೇನೆ. ಯಾರು ಮಾಡಿದ ಪಾಪ ವಿಧಿ ನೀಡಿದೋ ಶಾಪ, ಆರಿಗೆ ಈ ಬಗೆಯ ದೀಪ ನಗದು ಕೂತುಕೊಂಡು ಅಳಬೇಕಾ? ಇರ್ಲಿ ಬಿಡಿ, ಹಿಂದೊಂದು ದಿನ ನನ್ನ ಸುಖ ಸವಿದು ಹೋದವರು ಮತ್ತೆ ನನಗೆ ಭೇಟಿನೇ ಆಗ್ಲಿಲ್ಲ. ಸುಮಲತಾ, ನನ್ನ ಜೀವನ ಒಂದು ಸುಂದರ ನಾಟಕವಿತ್ತಂತೆ. ಕವಿ ಬಸವರಾಜ ಗೌತಮನವರು ಯಾವ ಸಂದರ್ಭದಲ್ಲಿ ಯಾವ ಕೆಲಸ ಕೊಟ್ಟಿರ್ತಾರೋ ಅಷ್ಟೇ ಮಾಡುವೆ ಹೊರತು ಅಂದ್ರೆ ನಿಮ್ಮ ಮಾತಿನ ಅರ್ಥ? ಇದರಲ್ಲಿ ಅರ್ಥವಾಗಿ ಬಂತು ಸುಮಲತಾ, ಎಲ್ಲವೂ ಬರೀ ಅನರ್ಥ. ನನಗಿಂತ ಮಾತುಗಳೇ ಹಿಡಿಸೋದಿಲ್ಲ. ಆದ್ರೂ ನೀವು ನನ್ನನ್ನು ಮುಟ್ಟಿ ಹೋದ ಮೇಲೆ ನನ್ನ ಮನಸ್ಸಿಗೆ ನೀವು ತುಂಬಾನೇ ಹಿಡಿಸಿ ನಾನು ನಿಮ್ಮನ್ನು ತುಂಬಾನೇ ಪ್ರೀತಿಸ್ತಾ ಇದ್ದೀನಿ. ನನ್ನನ್ನು ಅಪ್ಪಿ ಮುದ್ದಿಸಬಾರದು. ಇದೆಲ್ಲ ನನಗೆ ಹಿಡಿಸುವುದಿಲ್ಲ ಸುಮಲತಾ. ಸುಮ್ಮನೆ ನನ್ನ ಮಂಡೆ ಬಿಸಿ ಮಾಡಿದರೆ ದುರಂತಕ್ಕೆ ಈಡಾಗುವೆ.
ನೀವು ನನ್ನನ್ನ ಮದುವೆ ಆಗ್ಲೇಬೇಕು, ನನ್ನ ಪತಿ ದೇವರಾಗ್ಲೇಬೇಕು. ನಾನು ನಿನ್ನ ದೇವರಾಗಬೇಕೆಂಬ ಪಿತೃಪ್ರೇಮಿ ಮಾಡಿಕೊಂಡು ಬಂದಿರಬಹುದು. ಯಾಕೆ ನಡೆಯೋದಿಲ್ಲ? ನನ್ನ ಹತ್ರ ಏನು ಅಂದ ಇಲ್ವಾ, ಐಶ್ವರ್ಯ ಇಲ್ಲ, ಹಣ ಇಲ್ವಾ? ನೋಡಿ, ಮನಸ್ಸು ಮಾಡಿದ್ರೆ ಅದೆಲ್ಲ ನಿಮ್ಮದೇ. ನೋಡು ಸುಮಲತಾ, ನಿನ್ನ ದೇಹ ಚಿಟ್ಟಿದೆ ಎಂದು ದರ್ಬಾರಿಂದ ಮೆರೆಯುವ ದಟ್ಟತನ ನನಗಿಲ್ಲ. ತಾಳಿ ಕಟ್ಟಿ ಬಾಳುವ ಎಂದು ನನಗೆ ಒತ್ತಡ ಏರಬೇಡ. ಬೇರೆ ಯಾರನ್ನಾದರೂ ನೋಡಿಕೋ. ನಾನು ಬೇರೆ ಯಾರೊಂದಿಗೂ ತಾಳಿ ಕಟ್ಟಿಸೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ನಾನು ನಿಜ ಗರತಿ. ಗರತಿ ಗಂಡ ಮನೆಯಲ್ಲಿ ನಿಜ ಗರತಿ ಅಂತ ವರ್ತಿಸಿ ಗಂಡ ಮನೆಯಿಂದ ಹೊರಬಿಟ್ಟ ಮೇಲೆ ಚಕ್ರನ ಜೊತೆ ಚಕ್ಕನ್ನ ನಿನ್ನ ಆಳ ದುನಿಯಾದಲ್ಲಿ ಒಟ್ಟಿಗೆ ಮಾಡಿ ಅಲ್ಲದ ದಂಡಿಗಾಗಿ ಮನೆಗಿಂತ ಮುಂಚಿತವಾಗಿ ಅಂದಾಗ ನೀನು ಆಧಾರವಿಲ್ಲದೊಳ್ಳೆ ಬರತನವನ್ನು ಎತ್ತಿ ತೋರಿಸುವ ಈ ಸಮಾಜದಲ್ಲಿ. ನೋಡಿ, ನೀವು ಹೇಳಿದ ಹೆಣ್ಣುಗಳು ಎಷ್ಟೋ ಇರ್ಬೋದು, ಆದ್ರೆ ಅದರಲ್ಲಿ ಸೋಸಿ ಮಾಡಿ ನೋಡಿ ನನ್ನ ಮದುವೆ ಆಗ್ಬೋದಲ್ಲ. ನೋಡು ಸುಮಲತಾ, ನಾನು ನಿನ್ನನ್ನು ಮದುವೆಯಾಗುತ್ತೇನೆಂಬುದು ನಿನ್ನ ತಲೆಯಲ್ಲರೂ ಹುಚ್ಚು ಭ್ರಮೆ. ಸುಮ್ಮನೆ ನಿನ್ನ ವಿಚಾರಗಳನ್ನು ಪರಿಗಿಟ್ಟು ಮುಂದಿನ ದಾರಿ ನಡೆದು ಹೋಗು ಜಯಸಿಂಹ, ಈ ನಿನ್ನ ಕನ್ನಡ ನಾಟಕ ಎಲ್ಲಿಯವರೆಗಂತ ನಾನು ನೋಡ್ತೀನಿ. ಬಲವಂತವಾಗಿ ಶೀಲಗೆಡಿಸಿ ಈಗ ಮದುವೆ ಆಗುವಂತೆ ನನ್ನನ್ನೇ ಹೊರತಳ್ಳಿ ಹೋದಿಯಲ್ಲ. ಇದರ ಸೇಡನ್ನು ನಾನು ತೀರಿಸಿಕೊಟ್ಟು ಹೋದ್ರೆ ನಾನು ಸುಮಲತೆ ಅಲ್ಲ. ಹೂವಿಲ್ಲದ ತೋಟವಿಲ್ಲ, ಏನು ಹೂವಿಲ್ಲದ ತೋಟವಿಲ್ಲ, ಹಣವಿಲ್ಲದ ಮನೆ ಇಲ್ಲ ಮತ್ತು ದೇವರಿಲ್ಲದ ಗುಡಿ ಇಲ್ಲ. ಈ ಸಮಾಜದಲ್ಲಿ ನಿಯತ್ತಿನ ಮನುಷ್ಯರು ಸಿಗುವುದೇ ಕಷ್ಟವಾಗಿಬಿಟ್ಟಿದೆ. ಅಂತದ್ರಲ್ಲಿ ಈ ಬಾಳಿಕಾಯಿ ಮಾಲಿಂಗ ಬರ್ತೀನಂದಿದ್ದ ಎತ್ತ ಹಾಳಾಗಿ ಹೋದ. ಈ ತಾಳ ತಂತಿ ನಂದಲ್ಲ, ಅಮ್ಮಯ್ಯ ಕಡಲ
ಮಾಡ್ತೀನಿ ನಾನು. ಅದು ಅದು ಐತಲ್ಲ ಫ್ರೀ ಮಾಡ್ತೇನೆ ಹುಡುಗಿ. ನಿನಗೇನಾರ ಆರಾಮಿಲ್ಲ ಫ್ರೀ ಮಾಡ್ತೇನೆ. ಯಾವಲ್ಲೇ ನೀನ ಕಬರಿಗೇಡಿ ಯಾ ನಮ್ಮನೆ ಬೊಗಳಾಕತ್ತಿಲ್ಲ ದಾರಿ ಒಳಗ. ಏ ಮಲಾಶ್ರೀ ನೀನಾರ ಮಾತಾಡ್ಸಿದಲ್ಲ ಸಾಕು ಬರ್ತೀಯನ? ಲೇ ಜೋಕುಮಾರ ಹಳೆ ಜೋಕುಮಾರ, ನನ್ನ ಬರ್ತೀಯನ ಅಂತ ಕೇಳ್ತಿಲ್ಲ. ಯಾಕಲೆ ಹೆಂಗೈತಿ ಮೈಗೆ? ಲೇ ಹುಡುಗಿ ತಪ್ಪು ತಿಳ್ಕೊಬೇಡಲೇ. ತೋತಾಪುರಿ ಸಿನಿಮಾಗ್ ಬರ್ತೀಯನಂತ ಕೇಳಿದ್ನೆ. ಬಂದ್ರ ಒಮ್ಮರ ತೋರ್ಸ್ಕೊಂಡ್ ಬರ್ತೀನಿ ತೊಟ್ಟೆಲ್ಲ ತೋತಾಪುರಿನ ನೋಡಿ ಸಂತೋಷ ಪಡುವಂತೆ. ಯಪ್ಪ ತೋತಾಪುರಿ ಮರ್ಯಾವನ ಬುಲ್ ಬುಲ್ ಅಂತಂದ ಹೇಳಿ ನಮಗ ಕರ್ಯಾಕ ಹೋಗ್ಬೇಡ. ಏನ ಅದು ಗಣಮಕ್ಕಳಿಗೆ ಅಷ್ಟ ಮೀಸಲ. ಇಲ್ಲಿ ನೋಡಿ ಹೇಳ್ತೀನಿ ನಾನು, ಇವತ್ತು ಆ ಮಾಲಿಗನ ಬರ್ತಡೇ ಐತಿ, ಅಲ್ಲಿ ಹೊಂಟಿ ನಾನು ಸರಿ ದಾರಿ ಬಿಡು. ಮಹಾಲಕ್ಷ್ಮಿ ನೀನು ಕಣ್ಣಿಗೆ ನಾನು ಹುಡುಗನಂಗಾರ ಕಾಣ್ತೀನಿ ಇಲ್ಲ ಬ್ಯಾರೆ ಏನಾರ ಕಾಣ್ತೀನಿ? ಸೌದತ್ತಿಂದ ಹಾಸ್ಮನ ಅಂತ ತಿಳ್ಕೊಂಡ ನಿಂತ ಏನ್ ಮಾತಾಡ್ತೀಯ ಮರ? ನೀ ಗಂಡಸು, ನೀ ಹುಡುಗನಂಗ ಕಾಣ್ತಿದಿ, ಆದ್ರ ನೀರ್ ಹಾಕಿ ಸೂಜಿ ಚೊಚ್ಚವ ಅಂತ ಗೊತ್ತಾಯ್ತ. ಮಹಾಲಕ್ಷ್ಮಿ ಏನ ನಾನ್ ಡಾಕ್ಟ್ರ್ ಹೌದಲ್ಲೇ, ಆದ್ರ ಐತಲ್ಲ ನಿನ್ನ ಸಲುವಾಗಿ ನೀನು ಚಿಂತೆ ಮಾಡಿ ಮಾಡಿ ನಿನ್ನ ಸಲುವಾಗಿ ನನ್ನ ಬಾಳೆ ಹೆಂಗತೆ ಮಂಗ್ಯಾನಂಗ ಆಗತ್ತೆ. ಇದಕ್ಕೆ ಪೂರಾ ತಲೆನ ಕೆಟ್ಟತಿ ಮಾರಯ್ಯ ಅಂತೀನಿ ನಾನು. ಓಯ್ ಮಾರಯ್ಯ ಇವನ್ನೆಲ್ಲ ಬಿಟ್ಟು ಬಿಡ, ಅಲ್ಲಿ ಇಂಜೆಕ್ಷನ್ ಮಾಡ್ತೀನಿ, ಇಲ್ಲೇ ಮಾಡ್ತೀನಿ, ಇದನ್ನ ಮಾಡ್ತೀನಿ, ಅದನ್ನ ಮಾಡ್ತೀನಿ, ಕಬರಿಗೇಡಿ ಒಯ್ದೊಂದು ಇವೆಲ್ಲ ತಲೆ ತಗೊಂತ ಕುದುರಬೇಡ. ಒಂದರ ಒಳ್ಳೆ ಕೆಲಸ ಮಾಡಿದ್ದು ನೀನು ಮಾಡೋದೇ ಇಲ್ಲ, ಬರೇ ಉಡಾಳ ಹುಡುಗರ ಜೊತೆಗೆ ಸೇರ್ತೀರಿ, ಇಂಥವ್ ಮಾಡ್ಕೊಂತ ಅಡ್ಡಾಡ್ತೀರಿ ನೀವು. ಇವೆಲ್ಲ ಬಿಟ್ಟು ಬಿಡು. ಏನ ಇವೆಲ್ಲ ಬಿಟ್ಟು ಇನ್ಮೇಲೆ ಒಳ್ಳೆ ಮನುಷ್ಯನಾಗಿ ಬಾಳು. ಸರಿ ನಾವು ಲೇ ಮಲಾಶ್ರೀ ಹಿಂಗ್ ಸಿಟ್ಟಿಗೆ ಬರ್ಬೇಡ. ಅರೆ ದಣ್ಣ ಅಂದ್ರ ನಿಂಬೆಹಣ್ಣು ಇದ್ದಂಗ ಇರ್ತೈತೆ. ಅದನ್ನ ನೋಡ ಆಸೆ ಎಲ್ರಿಗೂ ಇರ್ತೈತಿ. ಏನು ನೋಡ ಆಸೆ ಹೆಚ್ಚಿಗೆ ಮಾತಾಡಕ್ ಹೋಗ್ಬೇಡ ಮಾರಯ್ಯ, ಸುಮ್ಮನೆ ದಾರಿ ಬಿಟ್ಟು ಬಿಡ. ನನಗೆ ಅರ್ಜೆಂಟ್ ಐತಿ, ಹೋಗ್ಬೇಕು ನಾನು ದಾರಿ ಬಿಡ್ತೀನಿ. ಆದ್ರ ಹೋಗಕಂದ್ರ ಐ ಲವ್ ಯು ಅನ್ನೋದೇನ್ ಬೇಡ. ಹಾಗೆ ಒಂದು ಐ ಲವ್ ಯು ಅಂತ ನಾವೇನ್ ನಮ್ ಜನ್ಮದಾಗ ಹೇಳಾರಲ್ಲ. ಮಾಡ್ಬೇಡ.
ಬಿಡ್ತೀನಿ ಹೇಳ. ಸರಿ ನಾ ಹೋಗ್ತೇನೆ ಹಂಗಾರ. ಹೋಗ ಹೋಗ್ಲೆ ಹೋಗ್ 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 ಹೋಗ್. ಆಯ್ತು ಹೋಗ. ಅಂತೀಯಮ್ಮ 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 ಸಿರೆ 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 ಪಚ್ಚ ಪಚ್ಚ ನಾಚಿರ ಆಯ್ತು ಹೋಗ ಅವಳಿಗೆ. ನಾವಿರೋದ ನಿಮ್ಮಂತವ್ರು ನೋಡಾಕ. ಹೋಗ ಮಲಾಶ್ರ ಹೋಗ ಹೋಗ. ಒಮ್ಮೆ ನಿನಗೆ ಮತ್ತೆ ಬರೋ ಇಂಜೆಕ್ಷನ್ ಮಾಡಿ ಆರಾಮ್ ಮಾಡ್ಲಿಲ್ಲ ಅಂದ್ರೆ ನಾನು ಡಾಕ್ಟ್ರ ಅಲ್ರಿ ಅವನು ನೀವರ ಹೇಳ್ರಿ. ನಾನು ಬೆಳಗ್ಗಿಂದ ನೋಡ್ತಾನೆ ನಮ್ಮ ಊರ್ ತೇರ್ನಾಗ ಇಷ್ಟ ಬಂದು ಫಿಗರ್ ಬಂದವು. ನಾನು ಮಾಕಕ್ಕ ಯಾವ ಮದುವೆ ಆಗಾಕ ಬಲ್ಲ ಅಂತವು ಅಲ್ರಿ. ನೀವರ ಹೇಳ್ರಿ ನನ್ನ ಮಗಕ್ಕೆ ಏನಾಗೈತೆ ಒಂದು ಸ್ವಲ್ಪ ಇರ್ಲಿ ಇರ್ಲಿ. ನಾಳೆ ಹೋಗ್ತೈತೆ, ನಾಳೆ ರೆಡಿ ಆಗಿ ನಾಳೆ ಒಂದು ಕೈ ನೋಡ್ಕೊಂಡ್ರ ಬರ್ತೇನ್ರಿ. ಜಗತ್ ಪ್ರಸಿದ್ಧಿ ಬಸವೇಶ್ವರ ಈತ್ವಪರ ತಂಗಿ ನನ್ನ ಬಾಳಿನ ವಯಸ್ಸಿಗೆ ಬಂದಳೆಂದು ಮದುವೆ ಮಾಡಿದ ಮರಣಕ್ಕೆ ಈಡಾದೆಯ ಬಡವನ ಸಿಟ್ಟು ದವಡೆಗೆ ಮೂಲ ಎನ್ನುವಂತೆ ಯಾರ ಮೇಲೆ ಅರಿಯಾಯದೆ ನೀತಿವಂತನಾಗಿ ಬದುಕುವ ನಮ್ಮಂತ ಬಡ ಜನರಿಗೆ ಕಪ್ಪ ಈ ಕಠೋರವಾದ ಶಿಕ್ಷೆ. ಇಷ್ಟೆಲ್ಲ ಆದ ಮೇಲೆ ನಾನೇಕೆ ಬದುಕಲಪ್ಪ ಈ ಹಾಳಾದ ಜೀವನ? ಬೇಡ ಬೇಡ. ನನ್ನ ತಂಗಿಯೇ ಇಲ್ಲದ ಈ ಕತ್ತಲೆ ಜಗತ್ತಿನಲ್ಲಿ ಬದುಕುವುದೇ ಬೇಡವೇ ಬೇಡ. ಹಾಗಾದರೆ ಈಗಲೇ ಹೋಗಿ ಘಟಪ್ರಭ ನದಿಗೆ ಹಾಕಿ ಪ್ರಾಣ ಪಡದೆ. ನಿಂದಿಕೋ ಸುಮನಂತ, ನಿಂದಿಕೋ. ಪ್ರಾಣ ಬಿಡುವ ನಿರ್ಧಾರಕ್ಕೆ ಕೈ ಹಾಕಿ ತೊಡಗು ಮಾಡಿಕೊಳ್ಳಬೇಡ. ಇಲ್ಲ ಇಲ್ಲ, ನನ್ನ ತಂಗಿಯೇ ಇಲ್ಲದ ಈ ಕಗ್ಗತ್ತಲೆ ಜಗತ್ತಿನಲ್ಲಿ ಬದುಕುವುದೇ ಬೇಡವೇ ಬೇಡ. ಹುಚ್ಚ ನ್ಯಾಯದ ಜಗದಲ್ಲಿ ಅನ್ಯಾಯನ ಮೆರೆತಿರುವುದನ್ನು ಪತ್ತೆ ಹಚ್ಚಿ ಅನ್ಯಾಯದ ಜಗದಲ್ಲಿ ಅಟ್ಟಾಸ ಮಾಡಿ ನ್ಯಾಯಕ್ಕಾಗಿ ಓಡಾಡುವ ನಮ್ಮೂರ ತೀರ ನೀನಾಗಬೇಕು. ಅಟ್ಟಾಸ ಮಾಡಿ ಹೋರಾಡೋ ತೀರ ನೀನಾಗಬೇಕು. ಅದನ್ನು ಬಿಟ್ಟು ತಂಗಿ ಸತ್ತುವುದನ್ನು ಅಧಿಕಾರಿ ಪ್ರಾಣ ಬಿಡುವ ಕಠೋರ ನಿರ್ಧಾರ ತೆಗೆದುಕೊಳ್ಳಬೇಡ. ಹೇಳಿ ನೀನಾಗಬೇಡ. ಒಂದು ವೇಳೆ ಇಷ್ಟೆಲ್ಲ ಹೇಳಿದ ಮೇಲೆ ಅದೇ ದೂರ ನಿರ್ಧಾರಕ್ಕೆ ನೀ ಬಲಿಯಾಗುತ್ತೀರೆಂದರೆ ಕಲ್ಪನೆ ಲೋಕದ ನಿರ್ಧಾರಕ್ಕೆ ಬಸವರಾಜನ ಪರಕ್ಕೊಂದು ಅರ್ಥವಿರಲಿಲ್ಲ. ಸುಮ್ಮನೆ ವಿಚಾರ ಬದಲಿಸಿ ಭ್ರಮೆಯಿಂದ ಹೊರಬಂದು ಬಹದ್ದೂರ ನೀನಾಗು. ನಿನ್ನ ತಂಗಿಯ ಸಾವಿಗೆ ಕಾಣುವುದವರು ಬಣ್ಣರುಂಡ ಚಂಡಾಡಿ ಈ ಊರ ಅಮ್ಮೀರ ನೀನಾಗು. ಹೌದು, ಬಿಟ್ಟು ಯಾರಿಯಂದು ಪಟ್ಟ ಕಟ್ಟಿಕೊಳ್ಳುವುದಕ್ಕಿಂತ ನನ್ನ ತಂಗಿಗೆ ಸಾವಿಗೆ ಕಾರಣರಾದವರನ್ನು ಹಚ್ಚಿ ಅವರ ರುಂಡ ಚಂದ್ರಲ್ಲೇ ನನ್ನ ನಿನ್ನ ತಂಗಿ ಸೌಂದರ್ಯವತಿ ಆ ಸಾವಿತ್ರಿಯ ಶೀಲ ನಾ ಕುಕ್ಕಬೇಕಂದುಕೊಂಡಾಗ ಆ ಜಯದೇವನ ಜೊತೆಯಲ್ಲಿ ಮದುವೆ ಆಯ್ತು. ಅಲ್ಲದೆ ಅವಳ ಪ್ರಥಮ ರಾತ್ರಿಯೇ ಪತಿದೇವರ ಕೈಯಿಂದ ಮದುವೆ ರಾತ್ರಿ ಆಯಿತು. ಅವಳ ಸುಂದರ ದೇಹ ಶವವನ್ನೇ 10 ಕಾಯಿಗಳು
ಕುಕ್ಕಿ ತಿನ್ನುವಂತೆ ಆಯಿತು. ಸಾವಿತ್ರಿ, ನಿನ್ನ ಭೋಗಿಸುವ ದುರುದ್ದೇಶದಿಂದ ನಾನು ನಿನ್ನ ಅಣ್ಣನಿಗೆ ಕೊಟ್ಟ 50,000 ಕೂಡ ನನ್ನ ಕೈ ಜಾರಿ ಹೋಯಿತು. ಅಂದ ಮೇಲೆ ಆ ಬಲಾಧಿಕಾರಿಯನ್ನು ಎಳೆದುಕೊಂಡು ಬಂದು ಚಿತ್ರಹಿಂಸೆ ಕೊಡಲು ಈ ತ್ಯಾಗರಾಜನಿಗೊಂದು ಸುಗಮದ ದಾರಿ ಆಯಿತು. ಸಾವಿತ್ರಿ, ಯೌವನ ತುಂಬಿರುವ ನಿನ್ನ ದೇಹದ ಅಂಗಾಂಗದ ರುಚಿ ಸವೆಯೋಣವೆಂದರೆ ನನಗೆ ತಿರಸ್ಕಾರ ಮಾಡಿ ನಿನಗೆ ನೀನೇ ಗುಂಡಿಟ್ಟುಕೊಂಡು ಸತ್ತು ಹೋದೆ. ಸುಮ್ಮನೆ ಒಲವೇ ಈ ಸರ್ದಾರನಿಗೆ ಸುಖ ಕೊಟ್ಟಿದ್ದಾರೆ. ನೀನೆಲ್ಲಿ ಸಾಯುತ್ತಿದ್ದೆ? ನಿನ್ನ ಗಂಡ ಜೈಲು ಶಿಕ್ಷೆ ಅನುಭವಿಸುತ್ತಿದ್ದ. ಕಾಂಚಾನದ ಬಲೆ ಬೀಸಿ ಕೈ ಮಾಡಿ ಕರೆದರೆ ನನ್ನ ಕಾಮದಾಹ ತೀರಿಸಿ ಹೋಗುವ ಕಾಮಿನಿಯರು
ದಯವಿಟ್ಟು ನನ್ನನ್ನು ಪ್ರೀತಿ ಮಾಡಿ. ನನಗೆ ಪ್ರೀತಿ ಎಂಬುದೇ ಗೊತ್ತಿಲ್ಲ. ನಾನು ನಿನ್ನನ್ನು ಪ್ರೀತಿಸುವುದಿಲ್ಲ. ಒಂದು ವೇಳೆ ಒತ್ತಾಯದಿಂದ ಪ್ರೀತಿಸಿದರೆ ನಾನು ನಿಮಗೆ ಬೇಡವಾಗಿದ್ದೀನಿ ಅಂದೆ. ಈ ಭೂಮಿ ಮೇಲೆ ನಾನು ಬದುಕಿ ಅಂತ ಬೇಡ. ನೀವು ನನ್ನನ್ನು ಪ್ರೀತಿ ಮಾಡೋದು ಬೇಡ, ಈ ಭೂಮಿ ಮೇಲೆ ನಾನು ಬದುಕುವುದು ಬೇಡ. ಏನು ಮಾತನಾಡುತ್ತಿರುವ ಸುಮಲತಾ? ನನ್ನ ಮನಸ್ಸಿಗೆ ಅನಿಸಿದ್ದನ್ನೇ ಮಾತನಾಡ್ತಾ ಇದ್ದೀನಿ. ಶೀಲಗೆಟ್ಟು ಸತ್ತು ಹೋದ ಏಡಿ ಹೆಣ್ಣು ಎಂಬ ಕಟ್ಟಪಟ್ಟ ಕಟ್ಟಿಕೊಳ್ಳಬೇಡ. ಅದು ಅಲ್ಲದೆ ಈ ಜಯಸಿಂಹ ಜೀವಂತವಾಗಿರಬೇಕಾದರೆ ನೀನೇಕೆ ಸಾಯಬಹುದು? ಏನು ನೀವು ಮಾತನಾಡ್ತಿರೋ ಮಾತು ನಿಜವೇ? ಹೌದು ಸುಮ, ನೀನು ನನ್ನನ್ನು ಪ್ರೀತಿಸುವುದ ಮದುವೆಯಾಗುತ್ತೇನೆಂದ ಮೇಲೆ ನಾನು ನಿನ್ನನ್ನು ಕೈ ಬಿಡಲಾರೆ. ನೀನೇ ನನ್ನ ಬಾಳ ಸಂಗಾತಿ. ಈ ಮಾತನ್ನ ನಾನು ನಂಬಬೇಕೆ? ನಂಬಲೇಬೇಕು ಸುಮ. ಈ ಕ್ಷಣದಿಂದ ನಾನೆಂದಿಗೂ ನಿನ್ನ ಕೈ ಬಿಡಲಾರೆ. ನೀನೇ ನನ್ನ ಬಾಳ ಸಂಗಾತಿ. ಅಂತೂ ಇಂತೂ ಪ್ರೀತಿ ಬಂತು ಎನ್ನುವ ಹಾಗೆ ನನ್ನ ಮೇಲೆ ಪ್ರೀತಿ ಬಂತಲ್ಲ, ಅಷ್ಟು ಸಾಕು. ಐ ಲವ್ ಯು ರಾಜ. ಸೇಂಟು ಸುಮಲತಾ, ಕತ್ತಲು ಕವರಿ ಮುಸ್ಸಂಜೆಯಲ್ಲಿ ಪ್ರಾಸಬದ್ಧವಾದ ಕವನ ಹೇಳುತ್ತಾ ಈ ದೃಶ್ಯವನ್ನು ವಿಶೇಷ ಅರ್ಥಕೊಟ್ಟಬಹುದು. ಕವಿಗಳ ಮನ ತಣಿಯುವಾಗೆ ಆಡಿಕೊಂಡು ನಿಮ್ಮಿಷ್ಟದಂತೆ ಆಗಲಿ. ಓ ನನ್ನ ಸ್ವಾತಂತ್ರ್ಯವೇ, ಓ ನನ್ನ ಸ್ವಾತಂತ್ರ್ಯವೇ, ಓ ನನ್ನ ಸ್ವಾತಂತ್ರ್ಯವೇ.
ಜಯದೇವ, ಅನ್ಯಾಯದ ಜಗದಲ್ಲಿ ನ್ಯಾಯದ ಅಟ್ಟಹಾಸ ಮಾಡಿ ನಮ್ಮೂರ ಧೀರನಾಗಿ ತಲೆ ಎತ್ತಬೇಕಾದ ನೀನು ಯಾರು ಕುತಂತ್ರಿಕಾರಿಗಳು ಮಾಡಿದ ಕೊಲೆಗೆ ತುತ್ತಾಗಿ ಮಡದಿಯನ್ನೇ ಮಸಾನಕ್ಕೆ ಕಳಿಸಿ ಜೈಲು ದಾರಿ ಹಿಡಿಯುವ ದೌರ್ಭಾಗ್ಯ ನಿನಗೆ ಬರಬಾರದಿತ್ತಪ್ಪ, ಮಗ ಜಯದೇವ, ನೀನು ಬೇಗನೆ ಜೈಲಿನಿಂದ ಹೊರಬಾರದಿದ್ದರೆ ಈ ನಿನ್ನ ತಂದೆ ಖಂಡಿತವಾಗಿಯೂ ಬದುಕುಳಿಯೋದಿಲ್ಲವಪ್ಪ, ಬದುಕುಳಿಯೋದಿಲ್ಲ. ಮಗ, ನಾನು ಸಾಹುಕಾರ ಹತ್ತಿರ ಮಾಡಿದ ಸಾಲ ತೀರಿಸಲಾಗದಿದ್ದರೆ ಅವರ ಮನೆಯಲ್ಲಿ ಜೀತದಾಳಾಗಿ ದುಡಿದು ಅವರ ಸಾಲ ಮುಟ್ಟಿಸಬೇಕಾಗುತ್ತದೆ ಅಪ್ಪ. ಬೇಗ ಬಾ ಮಗ ಜಯದೇವ, ಬೇಗ ಬಾ. ಮಾವ, ಈಗೇಕೆ ನಡು ಬೀದಿಯಲ್ಲಿ ಕುಳಿತಿರುವಿರಿ? ಮೊದಲು ಮೇಲಕ್ಕೆ ಹೇಳಿ. ಸದಾನಂದ, ನನ್ನ ಹೊಟ್ಟೆ ತುಂಬ ಹಸಿದೆಯೋ, ಮುಂದೆ ಹೆಜ್ಜೆಡಲು ದೇಹದಲ್ಲಿ ಸ್ವಲ್ಪ ಶಕ್ತಿ ಇಲ್ಲದಂತಾಗಿ. ಏನು ಹೇಳ್ತಿರುವಿರಿ ಮಾವ? ನಡೆದ ಕೆಟ್ಟ ಘಟನೆಗಳನ್ನೆಲ್ಲ ತಲೆಯಲ್ಲಿಟ್ಟುಕೊಂಡು ಚಿಂತೆಯಿಂದ ಕೊರಗಿದರೆ ಹೇಗೆ ಮಾವ ನಮ್ಮ ಮುಂದಿನ ಜೀವನ? ಸದಾನಂದ, ಇಂತಹ ನ್ಯಾಯದ ಜಗದಲ್ಲಿ ನ್ಯಾಯದ ಅಟ್ಟಹಾಸ ಮಾಡುವ ಸಿಂಹವೇ ಜೈಲು ವಾಸ ಅನುಭವಿಸುತ್ತಿರುವಾಗ ಎಲ್ಲಿದೆ ಅಪ್ಪ ನಮಗೆ ಸುಖಮಯ? ಸದಾನಂದ, ನನಗೇಕೋ ತಲೆ ಸುತ್ತಿದಂತಾಗುತ್ತದೆ. ಸದಾನಂದ, ನನ್ನ ಕಣ್ಣಿಗೆ ಕತ್ತಲ ಬಂದಂತೆ. ಮಾವ, ಈಗ ಏಕೆ ಆಡುತ್ತಿರುವಿರಿ ಮಾವ? ಏನಾಯಿತು ನಿಮಗೆ ಮಾವ? ಹೇಳಿ, ಏನಾಯಿತು? ನಾನು ನಿಮ್ಮ ಹಳಿಯ ಸದಾನಂದ ಮಾತನಾಡುತ್ತಿರುವೆ ಮಾವ. ಏನಾದರೂ ಬಾಯಿ ಬಿಟ್ಟು ಮಾತನಾಡಿ ಮಾವ, ಮಾತನಾಡಿ. ಮಾವ, ಏನಿದೆ ನಿಮ್ಮ ಮೈ ಎಲ್ಲ ಬೆವರುತ್ತಿದೆಯಲ್ಲ? ಅಯ್ಯೋ ವಿಧಿಯೇ, ಇದನ್ನೆಲ್ಲ ನೋಡಿ ನನಗೆ ತುಂಬಾ ಭಯವಾಗುತ್ತಿದೆ. ಹೇಗಾದರೂ ಮಾಡಿ ಮೊದಲು ಇವರನ್ನು ಒಳ್ಳೆಯ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗುವುದೇ ಲೇಸು. ಸರ್ಫರಾಜ್, ಅದೇ ಅಲ್ಲಿ ನೋಡಿ, ಆ ಗುಲಾಬಿ ಹೂ ಎಷ್ಟೊಂದು ಮುದ್ದಾಗಿ ಅರಳಿದೆ ಅಂತ.
ಕಣ್ಣು ಮಿಟಕಿಸದಂತೆ ನೋಡಿದರು ಸಾಕೆನ್ನಲಾರದಂತಹ ಸೌಂದರ್ಯವನ್ನೇ ಹೊತ್ತ ಸುರಸುಂದರಿ ನೀನು ಅಷ್ಟೇ ಚಿನ್ನ. ಆ ಗುಲಾಬಿ ಅಷ್ಟೇ ಮುದ್ದಾಗಿದ್ದೀಯ. ಸರ್ಪ್ರಾಜ್, ಈ ನಿಮ್ಮ ರೂಪವನ್ನ ಅತಿಯಾಗಿ ಹೊಗಳುವಂತೆ ಕಾಣ್ತಾ ಇದೆ. ಈ ನಿನ್ನ ಸೌಂದರ್ಯವನ್ನು ವರ್ಣಿಸಬೇಕಾದರೆ ಆ ಬಸವರಾಜ ಕವಿ ಒಂದು ಕಾದಂಬರಿಯನ್ನೇ ರಚಿಸಬೇಕಾಗುತ್ತದೆ. ಅದು ನನ್ನಿಂದ ಸಾಧ್ಯವೇ ಚಿನ್ನ? ಶಶಿ, ಸಾಧ್ಯ ಅಸಾಧ್ಯ ಮಾತುಗಳು ನಿಮ್ಮ ಬಾಯಿಂದ ಬರಬಾರ್ದು. ಯಾಕೆಂದ್ರೆ ನೀವು ಮನಸ್ಸು ಮಾಡಿದ್ಯಾ ಆದ್ರೆ ಆ ಬಸವರಾಜರಿಗಿಂತ ಹೆಚ್ಚಾಗಿ ವರ್ಣನೆ ಮಾಡ್ಬೋದು. ಗೊತ್ತಾಯ್ತು? ನೀನು ಫೋನಿನಲ್ಲಿ ಮಾತನಾಡುತ್ತಿರುವಾಗಲೇ ಅಂದುಕೊಂಡಿದ್ದೆ ಲೇಡಿ ತುಂಬಾ ಬ್ರಿಲಿಯಂಟ್ ಅಂತ. ಇಂದು ಅದೇ ನಿಜವಾಯ್ತು. ನೋಡಿ ಸರ್ಪ್ರಾಜ್, ಒಂದು ಬಟ್ಟೆಯನ್ನು ಕೊಂಡುಕೊಳ್ಬೇಕಾದ್ರೆ 1000 ಸಲ ವಿಚಾರ ಮಾಡ್ತೀವಿ. ಈ ಬಟ್ಟೆ ಚೆನ್ನಾಗಿದೆಯೋ ಅಥವಾ ಇಲ್ವೋ, ಬಾಳಿಕೆ ಬರುತ್ತೋ ಬರೋದಿಲ್ವೋ ಅಂತ ಅಂದಾಗ ನಾನು ಪ್ರೀತಿ ಮಾಡಿದ ಹುಡುಗನನ್ನ ಇಷ್ಟು ಅರ್ಥ ಮಾಡ್ಕೊಳ್ಬೇಕಾಗಿಲ್ಲ. ಹಾಗಾದರೆ ಈ ಇನ್ನೇನಿಗೋಸ್ಕರ ಏನಾದರೂ ಸಮಥಿಂಗ್ ಸ್ಪೆಷಲ್? ಏನಾದ್ರೂ ಬಿರಿಯಾನಿ? ತುಂಟಿ ಬಿರಿಯಾನಿ ಅಲ್ಲ ಕಣೆ, ನಿನ್ನ ಪ್ರೀತಿಯ ಅಮರವಾಣಿ. ಅಷ್ಟೇ ತಾನೇ? ಓಕೆ, ರೆಡಿ, 1 2 3 ಸ್ಟಾರ್ಟ್.
ಗೊತ್ತಾಯ್ತೇನು? ಹೋಗೋಣ ಓಕೆ ಬನ್ನಿ. ಇವನೇನಾದ್ರೂ ನಿಜ ಬಾಯಿ ಬಿಟ್ಟನೆ? ಎಷ್ಟು ಬಾಯಿ ಬಿಡೋದು ಸರ್? ಇಷ್ಟೆಲ್ಲ ಶಿಕ್ಷೆ ಕೊಟ್ಟರು ಇನ್ನೂ ಒಪ್ಪುತ್ತಿಲ್ಲ ಎಂದ ಮೇಲೆ ನೀನ್ಯಾರೋ ಹುಲಿ ಹಾಲುಂಡ ಅಮ್ಮಿರ ಅಥವಾ ನ್ಯಾಯಕ್ಕಾಗಿ ಹೋರಾಡುವ ನಮ್ಮೂರಿನ ಧೀರನೇ ಇರಬೇಕು. ಇವನ ಬಗ್ಗೆ ತುಂಬಾ ಕೇರ್ಫುಲ್ ಆಗಿರಿ. ಎಸ್ ಸರ್. ಏ ದಯ, ಸುಮ್ನೆ ಬಾಯಿ ಬಿಡ್ತೀಯೋ ಇಲ್ಲ ಐಸಿಟ್ಟು ಮಸಾಜ್ ಮಾಡ್ಬೇಕು? ಸಮಾಜಕ್ಕೆ ಒಳಿತಲ್ಲ ಭಾಷೆ, ಜನ ಮೆಚ್ಚುಗೆಯನ್ನು ಪಡೆದ ಸಿಂಹನಾಗೆ ಅರಮನೆಯ ಕಾಲಿಟ್ಟರೆಂಬ ಹೆಗ್ಗಳಿಕೆಗೆ ಪಾತ್ರನಾಗಿ ಹಣ್ಣವನ್ನು ಮಟ್ಟ ಹಾಕಬೇಕೆಂದ ಬೆಟ್ಟಕ್ಕೆ ಬೆಂಕಿ ಹಚ್ಚಿದ ಹುಲಿಯಾಗಿ ಬಂಡದರಿಕರ ವಿರುದ್ಧ ಗರ್ಜಿಸಿದ ಗ್ರಾಮೀಣ ಹುಲಿಯಾಗಿ ಇಂಥ ನ್ಯಾಯದ ಜಗದಲ್ಲಿ ಅಟ್ಟಾಸ ಮಾಡಿ ಇದೇ ಊರಿನ ಸಿಂಹ ವರವ ಜೈಲಿನಲ್ಲಿ ನೀನು ಕೊಡುವ ಜುಜಾಗ ಶಿಕ್ಷೆಗೆ ಮಾಡದವರ ತಪ್ಪನ್ನು ಮಾಡಿದ್ದಾರೆ ಎಂದು ಒಪ್ಪಿಕೊಳ್ಳುವಷ್ಟ ಷಂಡನಲ್ಲ. ವಾರವ ಜೈಲಿನಲ್ಲಿಟ್ಟು ರೋಡಾಡಿಸಿದರು ಕೂಡ ಇಷ್ಟು ಗಟ್ಟಿತನದಿಂದ ಮಾತನಾಡುತ್ತಿದ್ದೆ ಎಂದ ಮೇಲೆ ನೀನ್ಯಾರ ಗಟ್ಟಿಗರತಿಯ ಎದಾಲೆ ಕುಡಿದಿರಬೇಕು. ಅವರ ಎತ್ತ ತಾಯಿ ಏನು ಮಾತಾಡ್ತಾ ಇದ್ದೀಯ? ನನ್ನ ಎತ್ತ ತಾಯಿಯನ್ನೇ ಯಾರು ಎಂದು ಒಂಟಿ ಅಕ್ಷರ ಉಚ್ಚರಿಸಿರ್ತೀವಲ್ಲ, ಯಾಕೆ ಮನೆಯಲ್ಲಿ ಹೇಳಿ ಬಂದಿದ್ದಾನೆ ಲೋಫರ್ ಎಂದು ಕರೆಯ ಪಿಸಿ. ಇವರನ್ನು ಬಳ್ಳಾರಿ ಜೈಲಿಗೆ ಟ್ರಾನ್ಸ್ಫರ್ ಮಾಡು. ಮುಂದಿನದನ್ನು ನಾನು ನೋಡಿಕೊಳ್ಳುತ್ತೇನೆ. ಹಾಗೆ ಆ ASI ಅನ್ನು ಕರೆದುಕೊಂಡು ಹೋಗು. ಸೆಕ್ಯೂರಿಟಿ ತುಂಬಾ ಬೇಕಾಗುತ್ತದೆ. ಹೋಗ PSI ಹೋಗ. ಮೈ ಮೇಲಕ್ಕ ಹಾಕಿ ಧರಿಸುವನೆಂದ ದರ್ಬಾರದಿಂದ ದಬ್ಬಾಳಿಕೆ ನಡೆಸಿ ಧನಿಕರ ಮನೆಯನ್ನಾಳುವಂತೆ ವರ್ತಿಸುವನೇನು ಲಂಚ ಸಾಮ್ರಾಜ್ಯಕ್ಕೆ ಬಲಿಯಾಗಿ ನಮ್ಮಂತ ಅಮಾಯಕ ಬಡ ಯುವಕರ ಮೇಲೆ ಅಪರಾಧವನ್ನು ಎತ್ತಿ ಹಾಕಿ ಅಮಾನುಷವಾಗಿ ಶಿಕ್ಷೆ ಕೊಡುತ್ತಿರುವಲ್ಲ, ನಿನಗೆ ನನ್ನಂತವರ ಶಾಪ ತಟ್ಟದೇ ಬಿಡಲಾರದ. ಓಹೋ, ಇಂದು ನನ್ನನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಅಂದ ಮೇಲೆ ಇದೇ ಸಮಯವನ್ನು ಉಪಯೋಗಿಸಿಕೊಂಡು ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿ ಪೊಲೀಸ್ ಸ್ಟೇಷನ್ ಇಂದ ತಪ್ಪಿಸಿಕೊಂಡು ಪರಾರಿಯಾಗಿ ಅನ್ಯಾಯದ ಜಗದಲ್ಲಿ ನ್ಯಾಯದ ಅಟ್ಟಾಸ ಮಾಡಿ ದುಷ್ಟನರ ಹಂತಕರನ ನೆಲಸಮಗೊಳಿಸಿ ನ್ಯಾಯಕ್ಕಾಗಿ ಹೋರಾಡುವ ನಾನು ಇದೇ ಊರಿನ ಸಿಂಹ ಕಣ. ಅಂತದಲ್ಲಿ ಹೇ ಜಾಗವನ ದಿಟ್ಟ ಚಲ. ಇವನು ಎಲ್ಲ
ಇವನು ಕಳ್ಳ ಎಲ್ಲ ಹೋಗಿ ತಪ್ಸಂದು ನಮ್ಮ PS ಬಂದು ಬಂದು ಬೈತಾರೆ. ಇವನ್ನ ಬೇಡ ಬೇಡ. ಈಗಿನ ಕಾಲದ ಹುಡುಗರು ಏನು ಬೆರಿಕೆದಾರ್ರಿ ಅಂತೀನಿ ನಾನು. ಅಲ್ಲ ಮೊನ್ನೆ ನಾನು ನೋಡಿದ್ರ ಮಾಲಿಂಗನ ಬರ್ತಡೇಕ್ ಹೋಗಿನಿ. ಅಲ್ಲ ನಂಗೆ ಸೀರೆ ಕೊಡಿಸ್ತೀನಿ ಅಂತ ಒಂದು ಸೀರೆಯಾರ ಕೊಡಿಸ್ಬೇಕಿಲ್ಲ. ಮನಿ ತನ ಹೋದ್ರು ನನಗೊಂದು ಸೀರೆ ಕೊಡಿಸಿಲ್ಲವ. ಬರ್ಲಿ ಅಥವಾ ನೀವು ಮಜಾ ಮಾಡೇ ಕೈ ಬಿಡ್ತೇನೆ ನಾನು. ನಿಂಬೆ ಹಣ್ಣಿನಂತ ಒಳಗೆ ಬಂದ ಊರಿಂದ ಓಡಿ ಬಂದ ಹೋಗಿನ ಅಲ್ಲಾರಿ ಓಮಿಂದ ಎದ್ದು ಬಂದ ಅಲ್ಲಾರಿ ನೀ ಯಾರ ಯಾವ ನೀ ಯಾರ ಏನ ಮಲಶ್ರೀ ಯಾಕ ಬದ್ನಿಕಾಯಿ ತೋಟದ ಬೆದ್ರಗ ನಿಂತಂಗ್ ನಿಂತಿಯಲ್ಲ? ಹಂಗೇನಿಲ್ಲ ಬಿಡು, ಏನಿಲ್ಲ ಏನಿಲ್ಲ ಮಾಲಿಂಗ. ಏನಾಗೈತ ಮಲಶ್ರೀ ನಿನಗ? ಏನಾಗಿಲ್ಲ ಅಂತ ಹೇಳಿದ್ನಲ್ಲೋ ಮಾರಯ್ಯ. ಮಲಶ್ರೀ ಕರೆ ಹೇಳ, ಏನಾಗೈತ್ ನಿನಗ? ನಿನ್ನ ಜೊತೆ ನಂದೇನು ಕೆಲಸ ಅಷ್ಟು ಹೇಳು. ಅಲ್ಲ ಮಲಶ್ರೀ, ನಾಳೆ ನಿನ್ನ ಮದುವೆಗ ಹುಡುಗದ ನಾನ ನನ್ನ ಹತ್ರನೇ ಏನು ಕೆಲಸ ಅಂತೀಯಲ್ಲ? ಯಾರ ನೀನ ಮದುವೆಗ ಮಾರಿ ನೋಡ, ನೀನ ಮಾರಿಗೆ ಬೆಂಕಿ ಹಚ್ಚಲಿ, ನೀನ್ ಹೋಗೋದ್ ಬಂದು ಉಗ್ಗಿ ಉಣ್ಲಿ, ನೀನ್ ಸ್ವಾಟ ಆಟಿನ ಕಟ್ಲಿ, ನೀನ್ ನೋಡ್ದಾರ ಹರಿಲಿ, ನೀನ್ ದುಡ್ಡೊಂದು ಉದ್ರ ನೆಲಕ ಬೀಳ್ಲಿ. ಎಂತವಲ್ಲ ನೀನು ಅಂತೀನಿ ನಾನು. ಮೊನ್ನೆ ಇವನು ಹುಟ್ಟಿದ ಹಬ್ಬಕ್ಕೆ ಹೋಗಿನಿ, ಒಂದು ಸೀರೆ ಕೊಡಿಸ್ತೇನೆ ಅಂತ ಹೇಳ್ದವ, ಸುದ್ದಿನೇ ಇಲ್ಲ. ಈಗ ಮದುವೆ ಹಾಕಿನಂತ ಹೇಳಕ ನಾಚಿಕೆ ಬರೋದಿಲ್ಲ ನೀನು? ಇದೇನ ವಿಷಯ? ಅದಕ್ಕ ಸೆಟ್ಗಂಡಿ ಏನ ನನ್ ಚಿನ್ನ? ಬಾ ಇವತ್ತು ಕೊಟ್ಟರ್ ಬಜಾರ್ಕ್ ಹೋಗೋಣ. ಈ ಬಾಡಿಗೆ ಒಂದ್ ಚಲೋ ಪೈಕಿ ರೇಷ್ಮೆ ಸೀರೆ ಕೊಡಿಸ್ತಾನ. ಯವ್ವ ಕರೆನ ಕೊಡಿಸ್ತೀಯ? ನಿಜವಾಗ್ಲೂ ಕೊಡಿಸ್ತಾನೆ. ಹಂಗಾರ ಹೋಗೋಣ. ನೋಡ್ರಿ ನೋಡ್ರಿ, ಹೆಣ್ಣು ಮಕ್ಕಳಿಗೆ ಸೀರೆ ಅಂದ ಬಿಟ್ರೆ ಸಾಕು, ಹೆಂಗ ಕುಡ್ದಾಡ್ತಾರ ನೀವ ನೋಡ್ರಿ. ಸೀರೆ ಕೊಡಿಸ್ತೀನಿ ಅಂದೆಲ್ಲ ಬಾಳ್ ಖುಷಿ ಆಗೈತಿ. ನಡಿ ಸೀರೆ ಕೊಡ್ತೀನಿ. ಬಾ ಹೋಗೋಣ ಹೋಗೋಣ ಬಾ. ಸೊಂಟದ ವಿಷಯ ದಾದಮ ಶಿಷ್ಯ, ಸೊಂಟದ ವಿಷಯ ದಾದಮ ಶಿಷ್ಯ, ಸೊಂಟ ಸೂಪರ್ ಆದ್ರ ಸೊಂಟಕ್ಕಿಂತ ಆಸುಪಾಸು ವಾಚಿಕಣ ಗುಂಡಿನ ದಾಸ್ಯ मेरा मन क्यों तुम चाहे, मेरा मन जाने उड़ गया कैसे,
ಮದುವೆಯಾಗ ಇನ್ನು ನನ್ನ ಗೆಳತೆ ನನ್ನ ನಡೆ ನಾಳೆ ಕಾನನ ಚಿನ್ನ ಇವತ್ತವನ ನೋಡ ಹೇ ಮಲಾಶ್ರೀ ಅದಿ ಮ್ಯಾಲ ನಿಂತೇನ ವಿಚಾರ ಮಾಡಾಕತ್ತೀಯಲ್ಲ ಲೇ ಸಿದ್ಲಿಂಗ ನಿನಗೇನು ಬೇಕು ಬಾರ ನಾ ಎಲ್ಲ ಕೊಡಿಸ್ತೇನೆ. ಯಾರು ನಾನು ಈ ಡಾಕ್ಟರ್ ಸಿದ್ಲಿಂಗ ಶಿದ್ಲಿಂಗ ಕೊಡಿಸ್ತಾನಂತ ನಂಗ. ಲೇ ಸಿದ್ಲಿಂಗ ನೀನ್ ಅದಕ್ಕೊಂಟೆ ಅದಕ್ ಸುಮ್ಮನ್ ದಾರಿ ಹಿಡ್ಕೊಂಡು ಹೋಗ. ಏ ಬಾಳೆಕಾಯಿ ಮಾಲಿಂಗ ಇಡೋದು ಮಾಡ್ಲೇ ಬಂದ ಮಗನ ಸೋಜೆ ಮಗನ ಇಡೋದು ಮಾಡಿದಂದ್ರ ಇಲ್ಲೇ ಫ್ಲಾಟ ಮಗ. ಏ ಸಿದ್ಲಿಂಗ ನೀವ್ ಮಾಡದ್ ನೋಡೇನ್ ಬಿಡ, ಅದ್ರಾಗ ಹಳ್ಳದ್ ನೀರ್ ಏರ್ಸ್ ಮಾಡದ. ಏ ಮಲಾಶ್ರೀ ನಾನೊಂದ್ ಚಲೋ ರೇಷ್ಮೆ ಸೀರೆ ಕೊಡಿಸ್ತೇನೆ ಬಾರಿ. ಹಂಗ ಮಿನಕ್ ಮಿನಕ್ ಮಿನಕ ಅನ್ನಕ್ ನಿನ್ ಕಾಲಾಗ ಏನಾರ ಆಗ್ಲಿ ಬಾ ನಾವು ಒಳಗಾಗ್ಲಿ ಮ್ಯಾಗ್ಲಿ ಅಲ್ಲ ಏ ಮಲ್ಲೇಶ್ವರ ಅವನಿಂದ ಹೋಗ್ಬೇಡ, ನನ್ ಜೊತೆಗ್ ಬಾ. ಇವತ್ ಕೊಟ್ಟರ್ ಬಜಾರ್ಕ್ ಹೋಗೋಣ. ಅವನವನು ನಿನಗೆ ಏನೇನು ಬೇಕು ಎಲ್ಲ ತಗೊಂಬಿಡ. ಅದ್ರ ಕಾಲಾಗ ನಾನು ಬಾಳೆಕಾಯಿ ಮಂಡಿ ಇವತ್ತ ಹೋದ್ರೆ ಚಿಂತೆ ಇಲ್ಲ. ಲೇ ಮನಿಗ ಎಲ್ಲೇ ಕರ್ಕೊಂಡಾಕಿ ಹೋಗಲೇ ಮಗನ. ಅವ್ರಪ್ಪ ಕಾಡ್ಗನ್ ಕರ್ಕೊಂಬಂದ ಛತ್ರಿನ ಹಿಡಿಸ್ತೀನಿ ಮಗನ. ಸಮಾಧಾನ, ನಮ್ಮಪ್ಪ ಇಲ್ಲಿ ಬರೋದು ಬೇಡ, ನೀವಿಬ್ರು ಸೇರಿ ನನಗ ಚಲೋ ಸೀರೆ ಕೊಡಿಸ್ಬೇಕು. ಕೊಡಿಸ್ತೀರಲ್ಲ? ಕೊಡಿಸ್ತೇವೆ ಅವ್ರಿಗೆ. ನೀನ್ ಕೇಳ್ತೀಯ ಇಲ್ಲನಕತೆ. ಆಹಾ ಮಳ್ಳನ್ ಮಕ್ಕಳು ಚಲೋ ಸಿಕ್ಕಾರ್ರಿ ಇವ್ರು. ಸೀರೆ ತಗನಕನ ಮುಂಚಾಗ ಅಲ್ಲ ಅಲ್ಲ ಚಲೋ ಸಿಕ್ಕಾರ. ಮಳ್ಳ ಮಾಡಿ ಇವ್ರ ಕಡೆ ಚಲೋ ಸೀರೆ ಕೊಡ್ಸ್ಕೊಂಡ ಬಿಡೋಣ. ನಮ್ಮ ಹುಡುಗಿಯರೆಲ್ಲ ರೆಡಿನಾ? ರೆಡಿನಾ? ಕೊಡ್ಸಕ್ ನಮ್ಮ ಹುಡ್ರು ರೆಡಿ ಏನಪ್ಪ? ಮಕ್ಕಂದಾರ ಬಿಡ ಎಲ್ಲಾರ. ಹುಡುಗರ್ದು ಬ್ಯಾಟ್ರಿ ಲೋ ಆಗೈತಿ, ಈಗ ಒಟ್ಟ ಮಾತಾಡಂಗಿಲ್ಲ ಅವ್ರಿಗೆ. ಚಾರ್ಜ್ ಅದೇನಪ್ಪ? ಮಲ್ಲೇಶ್ವರ ನೀನೊಂದು ಕೊಟ್ರಿ ಚಾರ್ಜ್ ಹಾಕ್ತಾರ ನೋಡ ಹೆಂಗಾರ. ಏನಿಲ್ಲ, ಈಗ ಮುದುರ್ಕೊಂಡ್ಬಿಟ್ಟಾರ ಈಗ ಅವ್ರು. ನಮ್ಮ ಹೆಣ್ಮಕ್ಳೇ ಸ್ಟ್ರಾಂಗ್ ಹುಡುಗರು. ಯಾವತ್ತಿದ್ರು ನಮ್ಮ ಹೆಣ್ಮಕ್ಳ ಸ್ಟ್ರಾಂಗ್. ಹೌದೌದು ನಿಮ್ಮ ಹೆಣ್ಮಕ್ಳ ಸ್ಟ್ರಾಂಗ್. ಸ್ಟ್ರಾಂಗ್ ಅಲ್ಲದ ಸ್ಟ್ರಾಂಗ್. ಯಾರು ಸ್ಟ್ರಾಂಗ್? ಹುಡುಗಿರಂದ್ರೆ ಡೇಂಜರಪ್ಪ, ಹುಷಾರಾಗಿ. ಬೆಣ್ಣೆ ಮಾತು ಇದ ಖುಷಿ ಒಳಗ ಒಗ್ಗೇನ ಒಂದ ಹೋಗಿ ಮತ್ತೆ
ಹೋಗಿ ಬಂದೇನ ಹುಡುಗಿ ನೀನು ಕೇಳ್ತಿ ಅಂದ ಮೇಲೆ ನಾವು ಏನಾರ ಆಗ್ಲಿ ಬಾರ ಅದ್ರ ಕಲಾಗ ಈ ಊರ ಮಾರಿದ್ರೆ ಚಿಂತೆ ಇಲ್ಲ. ನಿಮ್ಮ ಅಪ್ಪಂದು ಊರಿದೆ. ಮತ್ತೇನು ಮಾತು ಕೇಳಿದ್ರೆ ನಾನು ಇವನು ಜೊತೆಗೆ ನಿನ್ನೂ ಸೇರಿಸಿ ಒದ್ದಾರ ನಡಿ ಹೋಗ್ಬಿಡೋಣ. ದೊಡ್ಡ ಘಟ ಸರ್ಪನಂತೆ ಮೆರೆಯುತ್ತಿರಬೇಕಾದರೆ ಇನ್ನೋ ನೀನು ನಾನು ನಿನ್ನನ್ನು ಸುಟ್ಟು ಭಸ್ಮ ಮಾಡಬಲ್ಲೆ ಬೆಂಕಿಯ ಕೆಂಡ. ನ್ಯಾಯದ ಜಗದಲ್ಲಿ ಅನ್ಯಾಯ ಅಟ್ಟಾಸ ಮಾಡಿ ಈ ಊರಿಗೆ ಆಗರ್ಭ ಶ್ರೀಮಂತ ಅನಿಸಿಕೊಂಡಿರುವ ಈ ತ್ಯಾಗರಾಜನಿಗೊಂದು ತಂಗಿಯನ್ನೇ ಪ್ರೀತಿಸುವಷ್ಟು ಸೊಕ್ಕು ಬಂದಿದ್ದಲೇ ಮಗನ ನಿನಗೆ.
ಒಂದು ಬಾರಿ ನನ್ನ ತಂಗಿಯನ್ನೇ ಮುಟ್ಟಿದ್ದ ನಿಜವಾದರೆ ನರಕಕ್ಕೆ ನಿನ್ನ ಪಯಣ. ಲೇ ಕಡಪ ಕಡಪ, ಬಂದ್ರಿ ಅಪ್ಪ ಸಾವ್ಕಾರ, ಏನ್ ಹೇಳ್ರಿ? ಬೆಂಗಳೂರಿಂದ ಯಾವುದೋ ಒಂದು ಮಾಲ್ ಬರ್ತಿದೆ ಅಂದಲ್ಲ, ಏನಾಯ್ತದು? ಓಹೋ, ಆ ಮಾಲ್ ಕೇಳಿದ್ರೇನ್ರಿ? ಇಲ್ಲೇ ನಮ್ಮ ಶೆಡ್ಡಿನ ಸ್ವಾಮಿ ಶೆಡ್ ಹತ್ರ ಬಂದ್ ನಿಂತೈತ್ರಿ ಅಪ್ಪ. ಹಾಗಾದ್ರೆ ಬೇಗ ಹೋಗಿ ಕರೆದುಕೊಂಡು ಬಾ. ಆಯ್ತ್ರಿ ಸಾವ್ಕಾರ್ರೆ, ಬೆಂಗಳೂರಿಂದ ಬಂದ ಬಣ್ಣದಕ್ಕೆಲ್ಲ ನಾನು ಈ ಕಾಡಪ್ಪ ಕರ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ನಿಮ್ಮ ಕೈಯಾಗಿರೋ ಸಿಗರೇಟ್ ನ ಜಗ್ಗಿ ಹೊಗೆ ಬಿಡ್ಲ, ಹೊಗೆನ. ಏಯ್ ಸಾಕು ನಿನ್ನ ತಲೆ ಹರಟೆ, ಹೋಗಿ ಬೇಗನೆ ಕರೆದುಕೊಂಡು ಬಾ. ಆಯ್ತ್ರಿ ಸಾವ್ಕಾರ್ರೆ, ಹಂಗ ಹಾಕದಿಸ್ತ್ರಿ. ನಮಸ್ತೆ ದನಿ. ಓ ನಮಸ್ತೆ, ನಿಮ್ಮ ಹೆಸರು? ಅರ್ಪಿತಾ ಅಂತ. ಅರ್ಪಿತಾ? ಮಿಸ್ ಅರ್ಪಿತಾ, ತುಂಬಾ ಸ್ವೀಟ್ ಆಗಿದೆ ನಿಮ್ಮ ಹೆಸರು. ಥ್ಯಾಂಕ್ ಯು ಸೋ ಮಚ್. ಅಂದಾಗೆ ಇದಕ್ಕೂ ಮೊದಲು ಏನು ಮಾಡುತ್ತಿದ್ರಿ ನೀವು? ಬೆಂಗಳೂರಲ್ಲಿ ಬಣ್ಣದ ಲೋಕದಲ್ಲಿ ತುಂಬಿರುವ ಮುಖಕ್ಕೆ ಬಣ್ಣ ಹಚ್ಚಿಕೊಂಡು 4 ಚಿತ್ರಗಳಲ್ಲಿ ನಟಿಸುತ್ತಿರುವಾಗ ಡೈರೆಕ್ಟರ್ ಆಗಿ ನೃತ್ಯ ಕಲಾವಿದೆಯಾಗಿ ಸೇವೆ ಸಲ್ಲಿಸ್ತಾ ಬಂದಿದ್ದೇನೆ. ಅಂದರೆ GVIR ಪುಟ್ಟಣ್ಣ ಕಣಗಲ್ ಲಿಂಗಾರೆಡ್ಡಿ ಅವರ ಹತ್ರನಾ? ಛೇ, ಅದೆಲ್ಲ ಓಲ್ಡ್. ಇವಾಗ ನೀವು ಆಗಿ ಸೂರಿ ಹಾಗೆ ಪ್ರೇಮ ಹತ್ರ ಕೆಲಸ ಮಾಡ್ತಾ ಇದ್ದೀನಿ. ಆಯ್ತು ಅರ್ಪಿತಾ, ಅಂತ ಫೇಮಸ್ ಡೈರೆಕ್ಟರ್ಗಳಲ್ಲಿ ನೃತ್ಯ ಕಲಾವಿದೆಯಾದ ನೀನು ಈ ಶ್ರೀಮಂತನ ಬಂಗಲಿಗೆ ಕಿದ್ದಕ್ಕಿದ್ದಂತೆ ಎಂಟ್ರಿ ಕೊಟ್ಟೆ. ಹೇಳ್ತೀನಿ ಸರ್, ಯಾಕೆಂದ್ರೆ ಈಗಿನ ಎಲ್ಲಾ ಚಿತ್ರಗಳನ್ನು ಎಲ್ಲಾ ಕಲಾವಿದರು ಹೆಚ್ಚಾಗಿರೋದ್ರಿಂದ ನನಗೆ ಬರತಕ್ಕಂತ ಅವಕಾಶಗಳು ಸ್ವಲ್ಪ ಕಡಿಮೆ ಆದವು. ಚಿಕ್ಕಂದಿನಲ್ಲೇ ತಂದೆ ತಾಯಿಯನ್ನು ಕಳೆದುಕೊಂಡು ತಪ್ಪಲಿಯಾದ ನಾನು ನನ್ನ ಉಪಜೀವನಕ್ಕಾಗಿ ಜೀವನ ಸಾಗಿಸಬೇಕು ಅಂತ ನಿಮ್ಮಂತ ಶ್ರೀಮಂತರವರ ಹತ್ರ ಬಂದು ಪಾರ್ಟಿ ಫಂಕ್ಷನ್ಗಳಲ್ಲಿ ಡ್ಯಾನ್ಸ್ ಮಾಡಿ ನನ್ನ ಉಪಜೀವನವನ್ನು ತುಂಬಿಸಿಕೊಳ್ತೀನಿ. ಈಗ ನಿಮ್ಮ ಹತ್ರ ಬಂದಿದ್ದೇನೆ. ಆಯ್ತು ಮಿಸ್ ಅರ್ಪಿತಾ, ಹಾಗಾದ್ರೆ ಇನ್ನು ಮುಂದೆ ನಮ್ಮ ಪಾರ್ಟಿಗೆ ಆಗಾಗ ಬರ್ತಾ ಇರಬೇಕು. ನಿನಗೆಷ್ಟು ದುಡ್ಡು ಬೇಕೋ ಅದನ್ನ ನಾನು ಕೊಡುತ್ತೇನೆ. ಛೇ 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 ಛೇ, ಏನ್ ಕಾಲ ಕೆಟ್ಟೋಯ್ತು ನೋಡ್ರಿ ಅಪ್ಪ. ಮನ್ಯಾಗ ಕೂಸು ಅಳತೈತಿ, ಹಾಲಿನ ಪ್ಯಾಕೆಟ್ ದುಡ್ಡು ಕೊಡ್ರಿ ಅಂತ ಅಂದ್ರ ಕೊಡುವಲ್ದು ಈಗಿನ ಜನ. ಆದ್ರ ಹಿಂಗ ಮೇಕಪ್ ಮಾಡ್ಕೊಂಡು ಬಿಲ್ ನೋಡಿದ್ರೆ ಸಾಕು, ಸುಡ್ಸ್ಕೊಂಡು ಜೇಬ್ನಾಗಿರೋ ದುಡ್ಡೆಲ್ಲ ಹಂಗ ಕೊಡ್ತಾರ. ನಿನ್ನ ತಲೆ ಹರಟೆ, ಪಾರ್ಟಿಗೆ ವ್ಯವಸ್ಥೆ ಮಾಡು. ಆಯ್ತ್ರಿ ಸಾವ್ಕಾರ. ಅರ್ಪಿತಾ, ಇದೇ ಪಾರ್ಟಿ ಸಮಯದಲ್ಲಿ ನನ್ನ ಮನ ಬಿಚ್ಚಿ ಕುಣಿದು ಮನರಂಜಿಸ ಬಾ ನನ್ನ ಚಿನ್ನ. ನಮಸ್ತೆ ಸಕೋರೆ, ಒಂದು ವಿಷಯ, ಹಾಗೆ ನಮ್ಮ ಗೆಳತಿ ಕೂಡ ಒಬ್ಳಿದ್ದಾಳೆ, ಅವಳನ್ನು ಕೂಡ ಕರ್ಕೊಂಡು ಬಂದಿದ್ದೀನಿ, ಸ್ವಲ್ಪ ಇರಿ.